ಏನಮ್ಮ ಇದು? ದೇವ್ರ ಮನೆ ಇಷ್ಟು ಗಲೀಜಾಗಿದೆ. ಮಧ್ಯಾಹ್ನ ಪೂಜೆ ಮಾಡಿ ನೈವೇದ್ಯನೂ ಇಟ್ಟಿಲ್ಲ ಅಂತ ಅನ್ಸುತ್ತೆ. ಅದೇ ಅದು ಸುಜಾತನ ಹತ್ರ ವಿಶಾಖಂಗೆ ಹೇಳು ಅಂತ ಹೇಳಿ ಕಳ್ಸಿದ್ದೆ, ಪೂಜೆ ಮಾಡಿ ನೈವೇದ್ಯಕ್ಕೆ ಇಡಬೇಕು ಅಂತ. ಅವಳು ಹೇಳೋದು ಮರ್ತ್ಬಿಟ್ಲು ಅಂತ ಕಾಣುತ್ತೆ. ಅತ್ತೆ ಸಾರಿ, ನಾನು ಪೂಜೆ ಮಾಡೋಕ್ಕಿಂತನೇ ಬಂದೆ. ಅಷ್ಟರಲ್ಲಿ ಫೋನ್ ರಿಂಗ್ ಆಯ್ತು. ಇವರೇನೋ ಫೋನ್ ಮಾಡಿರ್ಬೋದು ಅಂತ ನೋಡಕ್ ಹೋದೆ. ಬೆಳಿಗಿಂದ ಇವರು ಕಾಣಿಸ್ತಾನೂ ಇಲ್ಲ, ಒಂದು ಫೋನು ಮಾಡಿಲ್ಲ. ಆ ಟೆನ್ಷನ್ನಲ್ಲಿ ನಾನು ಪೂಜೆ ಮಾಡೋದನ್ನ ಮರ್ತ್ಬಿಟ್ಟೆ. ವಿಶು ಟೆನ್ಷನ್ ಇಂದ ಅವಳು ಹಾಗೆ ಮಾಡ್ತಿದ್ದಾಳೆ ಅಷ್ಟೇ. ಕಾರಣ ಅದಲ್ಲ ರುಕ್ಕು. ಎಷ್ಟು ದಿನ ರಾಧಿಕಾ ಇದ್ಲಲ್ಲ, ಅದಕ್ಕೆ ಇವಳು ಯಾವ ತಪ್ಪು ನಮಗೆ ಕಾಣಿಸ್ತಾ ಇರ್ಲಿಲ್ಲ. ಈಗ ಅವಳಿಲ್ಲ, ಅದಕ್ಕೆ ಇವಳ್ದೆಲ್ಲ ತಪ್ಪು ನಮ್ಮ ಕಣ್ಣಿಗೆ ಬೀಳ್ತಾ ಇದೆ. ವಿಶಾಖಂಗೆ ಯಾವ ಕೆಲಸನೂ ನೆಟ್ಟಗೆ ಬರಲ್ಲ, ಕಲಿಯೋ ಆಸಕ್ತಿನೂ ಅಲ್ಲ, ಮಾಡೋಕ್ ಶ್ರದ್ಧೆನೂ ಇಲ್ಲ. ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ ನೀನು? ಅವತ್ತು ನನಗೆ ಪ್ರಾಮಿಸ್ ಮಾಡಿದ್ಯಾ ನನ್ನ ಬಿಟ್ಟು ಹೋಗಲ್ಲ ಅಂತ. ಎಷ್ಟೇ ಕಷ್ಟ ಬಂದರೂ ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋಳು ನೀನು. ನಮ್ಮನೇಲಿ ನಿಂಗೇನೋ ಪ್ರಾಬ್ಲಮ್ ಆಗಿದೆ. ಏನಾಯ್ತು ಅಂತ ಹೇಳು ರಾಧಿಕಾ. ನಿಮ್ಮನೆಯಲ್ಲಿ ಅವಮಾನ ಆಗಿದ್ದಕ್ಕೆ ನಾನು ಇಲ್ಲಿಗೆ ಬಂದೆ ಅಂತ ಅನ್ಕೋಬೇಡಿ. ಯಾಕೆ ನಿಮಗೆ ನನ್ನ ಮಾತಲ್ಲಿ ನಂಬಿಕೆ ಇಲ್ವಾ? ಸಾರಿ ರಾಧಿಕಾ, ನೀನೇ ಮನೆ ಬಿಟ್ಟು ಬಂದಿದ್ಯಾ ಅಂದ್ರೆ ನನ್ನ ಕೈಲಿ ನಂಬಕ್ಕಾಗ್ತಿಲ್ಲ. ಅದ್ರಲ್ಲೇನು ಮಹಾ, ಮಾತು ಕೊಟ್ಟೋಳು ನಾನೇ, ಈಗ ಮಾತಿಗೆ ತಪ್ತಾ ಇರೋಳು ನಾನೇ. ಎರಡು ನಿರ್ಧಾರನೂ ನಂದೇ ಅಲ್ವಾ? ಅವ್ರು ಕಟ್ಟಿದ ತಾಳಿ ಅವ್ರ ಕೈಯಿಂದನೇ ನನಗೆ ಮತ್ತೆ ವಾಪಸ್ ಸಿಗೋ ಹಾಗೆ ಮಾಡಿದೆ. ನಾನು ಕೇಳಿದ್ದಕ್ಕೆ ಯಾವುದಕ್ಕೂ ನೀನಿಲ್ಲ ಅಂತ ಹೇಳಿಲ್ಲ. ಯಾವಾಗಲೂ ನನ್ನ ಜೊತೆನೇ ಇರ್ತೀಯ. ಆದ್ರೆ ವಿಶು ಅವ್ರು ಯಾರ ಹತ್ರ ತಮ್ಮ ದುಃಖನ, ನಿರಾಶೆನ, ನೋವನ್ನ ಹೇಳ್ಕೊತಾರೆ? ಪಾಪ ಅವರು. ಅದಕ್ಕೆ ಅವ್ರು ಕೊಟ್ಟು ಕೃಷ್ಣನ್ ಪದಕನ ಅವ್ರ ಹತ್ರನೇ ಬಿಟ್ಟು ಬಂದೆ. ನನ್ನ ಹತ್ರ ಈ ತಾಳಿ ಇದ್ದ ಹಾಗೆ ನಿನ್ ಪದಕ ಅವ್ರ ಹತ್ರ ಜೋಪಾನವಾಗಿರ್ಲಿ. ಥ್ಯಾಂಕ್ಸ್ ವಿಶು ಬಾವ. ನನ್ಗ್ಯಾಕೋ ಥ್ಯಾಂಕ್ಸ್ ಹೇಳ್ತಿದ್ಯಾ? ನನಗೆ ರಾಧಿಕಾ ಅಕ್ಕ ಅಂದ್ರೆ ತುಂಬಾ ಇಷ್ಟ. ಅವಳನ್ನ ಇಲ್ಲೇ ಬಿಟ್ಟು ಹೋಗಿದೆಯಲ್ಲ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಿದೆ. ನಾನು ರಾಧಿಕನ್ ಬಿಟ್ಟು ಹೋಗ್ತಿಲ್ಲ ಕಣ, ಅವಳೇ ನನ್ನ ಜೊತೆ ಬರಲ್ಲ ಅಂದ್ಲು. ನಂದು, ನೀನ್ ಯಾವಾಗ್ಲೂ ಅಕ್ಕನ ಜೊತೆನೇ ಇರೋ. ಅಕ್ಕನ್ ಚೆನ್ನಾಗಿ ನೋಡ್ಕೋಬೇಕು, ಆಯ್ತಾ? ಆಯ್ತು ಬಾಬಾ. ಬೆಳಗ್ಗೆಯಿಂದ ದೀಪ ಉರಿತಾ ಇದೆಯಲ್ಲ, ಎಷ್ಟು ಎಣ್ಣೆ ಖರ್ಚಾಗಿದೆ ಅಂತ ಗೊತ್ತೇನೆ ನಿನ್ಗೆ? ಯಾರೇ ಇದಕ್ಕೆ ದುಡ್ಡು ಕೊಡ್ತಾರೆ? ಅಜ್ಜಿ ಅಜ್ಜಿ ಬೇಡ ಅಜ್ಜಿ, ದಯವಿಟ್ಟು ಇದನ್ನ ಆರಿಸ್ಬೇಡಿ. 24 ಗಂಟೆ ಇದನ್ನ ಆರದೇ ಇರೋ ಹಾಗೆ ನೋಡ್ಕೋತೀನಿ ಅಂತ ಹರಕೆ ಹೊತ್ತಿದ್ದೀನಿ ನಾನು. ನನಗ್ ಗೊತ್ತು ಕಣೆ, ಅದಕ್ಕೆ ನಾನು ಇದನ್ನ ಆರಿಸ್ತಾ ಇರೋದು. ನೀನೇನು ಮದುವೆ ಆಗಿರೋ ಮುತ್ತೈದೆ ಅಲ್ಲ, 24 ಗಂಟೆ ದೀಪ ಉರಿಸ್ತೀನಿ ಅಂತ ಹೇಳಕ್ಕೆ. ಕೈಯ ಕೈನ ಬೇಡ ಅಜ್ಜಿ. ದಮ್ಮಯ್ಯ ಅಜ್ಜಿ, ಇದನ್ನ ಆರೋದಕ್ಕೆ ಬಿಟ್ಬೇಡಿ. ಇನ್ನೊಂದು 4 ತಾಸು ಅಷ್ಟೇ ಊರಿಲಿ ಬಿಟ್ಬಿಡಿ. ಇದು ಉರಿ ಕುಡ್ದು ಇದನ್ನ ಆರಿಸ್ದೆ ನಾನು ಬಿಡಲ್ಲ. ತೆಗೆ ಕೈನ.